ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಬಿಡುಗಡೆ ಮಾಡಿರುವಂತಹ MCQ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಇದರ ಪಾರ್ಟ್ 3 ಅನ್ನು ನಾವು ಬಿಡಿಸುವ. ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂದರೆ ಕ್ವೆಶ್ಚನ್ ನಂಬರ್ 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿದಿದ್ದೇವೆ. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ 21ರಿಂದ 30ರವರೆಗಿನ ಉತ್ತರಗಳನ್ನು ಕಂಡುಹಿಡಿಯೋಣ. A1,2 0,0 A B ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಇಫ್ ದ ಪಾಯಿಂಟ್ಸ್ 1,2 0,0 and A, B ಆರ್ ಕೊಲಿನಿಯರ್. ಸೊ 3 ಬಿಂದುಗಳು ಇಲ್ಲಿ ಸರಳ ರೇಖಾಗತವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಳ ರೇಖಾಗತ ಅಥವಾ ಕೊಲಿನಿಯರ್ ಅಂದರೆ ಈ 3 ಬಿಂದುಗಳನ್ನು ಜೋಡಿಸಿದಾಗ ನಮಗೆ ಇಲ್ಲಿ ಒಂದು ಸರಳ ರೇಖೆ ಸಿಗ್ತದೆ ಅಂತ ಅರ್ಥ. ಸೊ ಇಂಥ ಸಂದರ್ಭದಲ್ಲಿ ತ್ರಿಭುಜದ ವಿಸ್ತೀರ್ಣವು ಯಾವಾಗಲೂ ಕೂಡ 0 ಆಗಿರ್ತದೆ. ಏರಿಯಾ ಆಫ್ ಟ್ರಯಾಂಗಲ್ ಎನ್ನುವುದು ಯಾವಾಗಲೂ ಕೂಡ 0 ಆಗಿರ್ತದೆ. ಸೊ ನೀವು ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜೊಮೆಟ್ರಿ ಅಧ್ಯಾಯದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನೋಡಿದ್ದೀರಾ. 3 ಬಿಂದುಗಳನ್ನು ಕೊಟ್ಟಾಗ ಈ ಸೂತ್ರವನ್ನು ಉಪಯೋಗಿಸಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಸೊ ಇಲ್ಲಿ ಸರಳ ರೇಖಾಗತ ಅಥವಾ ಕೊಲಿನಿಯರ್ ಅಂತ ಕೊಟ್ಟಿರೋದ್ರಿಂದ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಏನಂತ ತೆಗೆದುಕೊಳ್ಬೇಕು? 0 ಅಂತ ತೆಗೆದುಕೊಳ್ಬೇಕು. ಆಮೇಲೆ ಈ ಸೂತ್ರವನ್ನು ಉಪಯೋಗಿಸಬೇಕು, ಯಾಕೆಂದರೆ ಇಲ್ಲಿ 3 ಬಿಂದುಗಳನ್ನು ಕೊಟ್ಟಿದ್ದಾರೆ. ಈ 3 ಬಿಂದುಗಳನ್ನು x1 y1 x2 y2 ಹಾಗೆ x3 y3 ಅಂತ ಹೆಸರಿಸುವ. ಆಮೇಲೆ ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಹಾಕ್ತಾ ಹೋಗಬೇಕು. x1 ಇಲ್ಲಿ ಎಷ್ಟು? 1 ಗುಣಿಸು y2 ಮೈನಸ್ y3 0 ಮೈನಸ್ y3ಯ ಬೆಲೆ b ಪ್ಲಸ್ x2 ಅಂದರೆ 0 ಇಂಟು y3 ಮೈನಸ್ y1 b ಮೈನಸ್ y1 2 ಪ್ಲಸ್ x3ಯ ಬೆಲೆ a ಇಂಟು y1 ಮೈನಸ್ y2 y1 ಎಷ್ಟಿದೆ ಇಲ್ಲಿ ನೀವು ಗಮನಿಸ್ಬೋದು 2 ಮೈನಸ್ y2 0 ಇಸ್ ಈಕ್ವಲ್ ಟು ಇದು 0 ಅಂತ ಆಗ್ತದೆ. ನಂತರ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಸಿಗ್ತಾ ಇದೆ ಅರ್ಧ ಗುಣಿಸು ಇಲ್ಲಿ ಮೈನಸ್ ಬಿ ಇಂಟು 1 ಅಂದರೆ ಮೈನಸ್ ಬಿ ಪ್ಲಸ್ ಬಿ ಮೈನಸ್ 2 0 ಜೊತೆ ಗುಣಿಸಿದಾಗ 0 ಆಗ್ತದೆ. ಹಾಗೆ ಇಲ್ಲಿ 2 ಸಿಗ್ತದೆ, 2 ಎ ಜೊತೆ ಗುಣಿಸಿದಾಗ 2a ಇಸ್ ಈಕ್ವಲ್ ಟು 0. ಆಮೇಲೆ ಈ ಅರ್ಧವನ್ನು ಈ ಬದಿಗೆ ತೆಗೆದುಕೊಂಡು ಹೋದಾಗ ಅದು 2 ಆಗ್ತದೆ. ಅದನ್ನು 0 ಜೊತೆ ಗುಣಿಸಿದಾಗ ನಮಗಿಲ್ಲಿ ಸಿಗ್ತಾ ಇದೆ ಬಲಬದಿಯಲ್ಲಿ 0. ಸೊ ಇಲ್ಲಿ ಉಳಿತಾ ಇದೆ 2a ಮೈನಸ್ ಬಿ. ಈ ಮೈನಸ್ ಬಿಯನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಪ್ಲಸ್ ಬಿ ಆಗ್ತದೆ. ಸೊ 2a ಇಸ್ ಈಕ್ವಲ್ ಟು ಬಿ. ಸೊ ಬಿ ಇಸ್ ಈಕ್ವಲ್ ಟು 2a ಅಂತ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ ಇಸ್ ಈಕ್ವಲ್ ಟು 2a ಅಂತ ನಾವು ಬರೀಬೋದು. 22ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿಯ ಉದ್ದವು ಇನ್ ದ ಗ್ರಾಫ್ ಗಿವನ್ ದ ಲೆಂತ್ ಆಫ್ ಎ ಬಿ. ನಾವು ಈ ಎ ಬಿಯ ಉದ್ದವನ್ನು ಕಂಡುಹಿಡಿಬೇಕು. ಇದು ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಇಲ್ಲಿ ನೀವು ಗಮನಿಸ್ಬೋದು ಈ ಎ ಬಿಂದು ಯಾವ ಜಾಗದಲ್ಲಿದೆ? 1ರಲ್ಲಿದೆ. ಹಾಗೆ ಬಿ ಬಿಂದು ಯಾವ ಜಾಗದಲ್ಲಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ಬಿ ಬಿಂದು ಇಲ್ಲಿ 4ರಲ್ಲಿದೆ. ಸೊ ಇಲ್ಲಿ ಈಗ 4 ಮೈನಸ್ 1 ಅಂತ ನಾವು ಮಾಡಬೇಕು. ಸೊ 4 ಮೈನಸ್ 1 ಅಂತ ಮಾಡಿದಾಗ ನಮಗಿಲ್ಲಿ ಏನು ಬೆಲೆ ಸಿಗ್ತದೆ? 3 ಅಂತ ಸಿಗ್ತದೆ. ಸೊ ಹಾಗಾಗಿ ಈ ಎ ಬಿ ಗೆರೆ ಏನಿದೆ, ಈ ಎ ಬಿಯ ಉದ್ದವನ್ನು ನಾವು ಏನಂತ ತೆಗೆದುಕೊಳ್ಬೋದು? 3 ಸೆಂಟಿಮೀಟರ್ ಅಂತ ಅಥವಾ 3 ಯೂನಿಟ್ಸ್ ಅಂತ ತೆಗೆದುಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು 1 ಯೂನಿಟ್ 2 ಯೂನಿಟ್ ಹಾಗೆ 3 ಯೂನಿಟ್ ಅಂತ ಇದೆ. ಸೊ 4 ಮೈನಸ್ 1 ಅಂತ ಮಾಡಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ 3 ಮಾನ ಅಂತ ಬರೀಬೋದು, ಅಥವಾ ಇಂಗ್ಲಿಷ್ನಲ್ಲಿ ಸಿ 3 ಯೂನಿಟ್ಸ್ ಅಂತ ನಾವಿಲ್ಲಿ ಬರೀಬೋದು. 23ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳನ್ನು, ವಿಜ್ಞಾನ ವಿಷಯದಲ್ಲಿ 50 ಅಂಕಗಳನ್ನು, ಸಮಾಜ ವಿಜ್ಞಾನದಲ್ಲಿ 55 ಅಂಕಗಳನ್ನು ಹಾಗೂ ಗಣಿತ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ. 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು 60 ಆದರೆ ಗಣಿತದ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳು. A student scored 65 marks in first language, 50 marks in science, 55 marks in social science and some marks in mathematics. If the average marks scored by him in all the subject is 60, then the marks scored by him in mathematics. ಸೊ ಇಲ್ಲಿ 4 ವಿಷಯಗಳ ಬಗ್ಗೆ ಹೇಳಿದ್ದಾರೆ. ನೀವಿಲ್ಲಿ ನೋಡ್ಬೋದು ಪ್ರಥಮ ಭಾಷೆ ಬಗ್ಗೆ ಹೇಳಿದ್ದಾರೆ. ಸೊ ಪ್ರಥಮ ಭಾಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತಾನೆ ವಿದ್ಯಾರ್ಥಿ? 65 ಅಂಕಗಳನ್ನು. ಹಾಗೆ ನಂತರ ಹೇಳಿದ್ದಾರೆ ವಿಜ್ಞಾನ ವಿಷಯ ಅಂದರೆ ಸೈನ್ಸಲ್ಲಿ 50 ಅಂಕಗಳನ್ನು ಪಡೆದಿರ್ತಾನೆ. ಹಾಗೆ ಸಮಾಜ ವಿಜ್ಞಾನ ಅಂದರೆ ಸೋಷಲ್ ಸೈನ್ಸಲ್ಲಿ ಎಷ್ಟು? 55 ಅಂಕಗಳನ್ನು. ಹಾಗೆ ಮ್ಯಾಥ್ಸಲ್ಲಿ
ಅಂಕಗಳನ್ನು ಕೊಟ್ಟಿಲ್ಲ, ಅದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ಇದನ್ನು ನಾವು ಎಕ್ಸ್ ಅಂತ ತೆಗೆದುಕೊಳ್ಳುವ. ಹಾಗೆ ಈ 4 ಅಂಕಗಳನ್ನು ಕೂಡಿಸಿ ಭಾಗಿಸಿದಾಗ ಸಿಗುವಂತಹ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸರಾಸರಿಯನ್ನು 60 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಆವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಇಸ್ 60 ಅಂತ ಇದೆ. ಸೊ ಸರಾಸರಿ ಅಥವಾ ಆವರೇಜನ್ನು ಕೊಟ್ಟಿದ್ದಾರೆ, ಅದು 60 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಇದನ್ನು ಕಂಡುಹಿಡಿಬೇಕು. ಮ್ಯಾಥ್ಸಲ್ಲಿ ಗಳಿಸಿದಂಥ ಅಂಕ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಈ ರೀತಿ ಸರಾಸರಿ ಅಥವಾ ಆವ್ರೇಜನ್ನು ನಾವು ಯಾವಾಗಲೂ ಹೇಗೆ ಕಂಡುಹಿಡಿತೇವೆ? ಸೊ ಆವ್ರೇಜ್ ಅಥವಾ ಸರಾಸರಿ ಅಂದರೆ ಇಲ್ಲೀಗ ಎಷ್ಟು ವಿಷಯಗಳಿವೆ, ಸಬ್ಜೆಕ್ಟ್ ಇದೆ, 4 ವಿಷಯಗಳಿವೆ, ಯಾವುದೆಲ್ಲ ಅದೆಲ್ಲವನ್ನು ನಾವು ಕೂಡಿಸಬೇಕು. ಸೊ ಫಸ್ಟ್ ಲ್ಯಾಂಗ್ವೇಜ್ ಪ್ಲಸ್ ಸೈನ್ಸ್ ಅಂದರೆ ವಿಜ್ಞಾನ, ಹಾಗೆ ಸೋಷಲ್ ಸೈನ್ಸ್, ಹಾಗೆ ಮ್ಯಾಥ್ಸ್ ಭಾಗಿಸು 4 ವಿಷಯಗಳಿವೆ ಅಂದರೆ 4ರಿಂದ ಇಲ್ಲಿ ಭಾಗಿಸಬೇಕು. ಸೊ ಆವ್ರೇಜ್ ಅಥವಾ ಸರಾಸರಿ ಕೊಟ್ಟಿದ್ದಾರೆ ಎಷ್ಟು? 60 ಇಸ್ ಈಕ್ವಲ್ ಟು, ಸೊ ಪ್ರಥಮ ಭಾಷೆಯಲ್ಲಿ ಪಡೆದಿರುವಂಥ ಅಂಕಗಳು ಎಷ್ಟು? 65 ಪ್ಲಸ್ ವಿಜ್ಞಾನದಲ್ಲಿ ಪಡೆದಿರುವಂಥ ಅಂಕಗಳು 50 ಪ್ಲಸ್ ಸಮಾಜ ವಿಜ್ಞಾನದಲ್ಲಿ ಪಡೆದಿರುವಂಥ ಅಂಕಗಳು 55. ಸೊ ನಾವು ಗಣಿತದಲ್ಲಿ ಪಡೆದಿರುವಂಥ ಅಂಕವನ್ನು ಕಂಡುಹಿಡಿಬೇಕು. ಹಾಗಾಗಿ ಅದನ್ನು ಹಾಗೆ ಬರೆಯುವ. ಮ್ಯಾಥ್ಸ್ ಎಮ್ ಅಂತ ಬರೀತಾ ಇದ್ದೇನೆ, ಭಾಗಿಸು 4. ನಂತರ ಈ 4ಅನ್ನು ಈ ಬದಿಗೆ ತಂದಾಗ ನಾವು ಅದು 60ರ ಜೊತೆ ಗುಣಿಸಬೇಕಾಗ್ತದೆ. ಸೊ 60 ಗುಣಿಸು 4 ಇಸ್ ಈಕ್ವಲ್ ಟು, ಇಲ್ಲಿ 65 ಪ್ಲಸ್ 50 ಪ್ಲಸ್ 55 ಪ್ಲಸ್ ಎಮ್ ಅಂತ ಇದೆ. ನಂತರ ಇಲ್ಲಿ ನೀವು ನೋಡ್ಬೋದು ಇದೆಲ್ಲವನ್ನು 60 ಗುಣಿಸು 4 ಅಂತ ಮಾಡಿದಾಗ 240 ಅಂತ ಸಿಗ್ತದೆ. ಆಮೇಲೆ ಇದೆಲ್ಲವನ್ನು ಕೂಡಿಸಿದರೆ 150 160 3 ಕೂಡಿಸಿದಾಗ 170 ಸಿಗ್ತದೆ. ಈ 3 ಕೂಡ ಕೂಡಿಸಿದಾಗ ಪ್ಲಸ್ ಇಲ್ಲಿ ಎಮ್ ಇದೆ. ಸೊ ಇಲ್ಲಿ 240, ಈ 170 ಈ ಬದಿಗೆ ತಂದಾಗ ಮೈನಸ್ ಆಗ್ತದೆ. ಸೊ ಎಮ್ 240 ಮೈನಸ್ 170 ಅಂತ ಮಾಡಬೇಕು. ಸೊ ಇಲ್ಲಿ ನಾವು ಕಳಿಬೇಕಾಗ್ತದೆ. ಕಳೆದಾಗ ನಮಗಿಲ್ಲಿ ಸಿಗ್ತಾ ಇದೆ ಉತ್ತರ 70. ಸೊ ಎಮ್ 70 ಅಂತ ತೆಗೆದುಕೊಳ್ಬೋದು. ಸೊ ಆ ವಿದ್ಯಾರ್ಥಿಯು ಮ್ಯಾಥಮೆಟಿಕ್ಸಲ್ಲಿ ಅಥವಾ ಗಣಿತ ವಿಷಯದಲ್ಲಿ ಪಡೆದಂಥ ಅಂಕ ಎಷ್ಟು? ಅಂಕ 70. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು? ಡಿ 70. 24ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿರುವ ಪ್ರಾಯೋಗಿಕ ಸಂಬಂಧವು ದ ಎಂಪರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಸೆಂಟ್ರಲ್ ಟೆಂಡೆನ್ಸೀಸ್ ಈಸ್. ಸೊ ಇಲ್ಲಿ 3 ಬೆಲೆಗಳನ್ನು ಕೊಟ್ಟಿದ್ದಾರೆ, ಬಹುಲಕ, ಸರಾಸರಿ ಹಾಗೆ ಮಧ್ಯಾಂಕ. ಸೊ ಇವುಗಳ ನಡುವೆ ಇರುವಂಥ ಸಂಬಂಧ ಅಥವಾ ರಿಲೇಷನ್ ಏನಿದೆ ಅದನ್ನು ನಾವು ಸರಿಯಾದ ಆಯ್ಕೆಯನ್ನು ಇಲ್ಲಿ ತೆಗೆದುಕೊಳ್ಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ಎ ಅಂತ ತೆಗೆದುಕೊಳ್ಬೋದು. ಸೊ ಎ ಅಂದರೆ ಇಲ್ಲಿ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ, ಇದು ಸರಿಯಾದ ಆಯ್ಕೆ. ಹಾಗೆ ಇಲ್ಲಿ ಇಂಗ್ಲಿಷ್ನಲ್ಲಿ 3 ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಅಂತ ನಾವಿಲ್ಲಿ ಬರೀಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ. 25, ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವು ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸ್ ಈಸ್. ಸೊ ಇಲ್ಲಿ ವರ್ಗಾಂತರ ಅಥವಾ ಕ್ಲಾಸ್ ಇಂಟರ್ವಲ್ ಹಾಗೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಮಾಡಬೇಕಂದ್ರೆ ಮಧ್ಯಾಂತರವಿರುವಂಥ ವರ್ಗಾಂತರವನ್ನು ಕಂಡುಹಿಡಿಯಬೇಕು. ಅಂದರೆ ಮೀಡಿಯನ್ ಕ್ಲಾಸ್ ಯಾವುದಾಗ್ತದೆ, ಇಲ್ಲಿ ಮಧ್ಯದ ವರ್ಗಾಂತರ ಯಾವುದಾಗ್ತದೆ ಅಂತ ಹೇಳಿ ಅದನ್ನು ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಬೆಲೆಗಳನ್ನು ಈ ರೀತಿ ನಾವು ಬರೀತಾ ಹೋಗುವ ಲಂಬವಾಗಿ. ಆಮೇಲೆ ಇಲ್ಲಿ ನಾವು ಮೊದಲಿಗೆ ಈ ಆವೃತ್ತಿಯನ್ನು ತೆಗೆದುಕೊಂಡು ಸಂಚಿತ ಆವೃತ್ತಿ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಿಯಬೇಕು. ನಮಗೆ ಮಧ್ಯಾಂತರ ವರ್ಗಾಂತರ ಅಥವಾ ಮೀಡಿಯನ್ ಕ್ಲಾಸ್ ಬೇಕಾದರೆ ಮೊದಲಿಗೆ ಸಂಚಿತ ಆವೃತ್ತಿ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕಾಗ್ತದೆ. ಸೊ ಅದನ್ನು ಹೇಗೆ ಕಂಡುಹಿಡಿತೀರಾ? ಇಲ್ಲಿ ಕೊಟ್ಟಿರುವಂಥ ಆವೃತ್ತಿಯನ್ನು ನಾವು ಕೂಡಿಸ್ತಾ ಹೋಗಬೇಕು. ಸೊ ಇಲ್ಲಿ ಮೊದಲಿಗೆ 5 ಅಂತ ಇದೆ. ಸೊ ಮೊದಲನೇ ಸಂಚಿತ ಆವೃತ್ತಿಯನ್ನು ನಾವು ಹಾಗೆ ಬರೆದು ಬಿಡುವ 5 ಅಂತೇಳಿ. ಮತ್ತು 5 ಪ್ಲಸ್ 8 ಅಂತ ಮಾಡಿದಾಗ ಕೂಡಿಸಿದಾಗ ನಮಗೆ 13 ಸಿಗ್ತದೆ. ಹಾಗಾಗಿ ಎರಡನೇ ಬೆಲೆ ಏನಾಗ್ತದೆ? 13 ಅಂತ ಆಗ್ತದೆ. ಆಮೇಲೆ ಈ 13ಕ್ಕೆ ನಂತರದ ಬೆಲೆಯನ್ನು ಕೂಡಿಸಬೇಕು. 13 ಪ್ಲಸ್ 12 ಅಂತ ಮಾಡಿದಾಗ ಇಲ್ಲಿ 25 ಅಂತ ಸಿಗ್ತದೆ. ಈ 25ಕ್ಕೆ 15 ಕೂಡಿಸಿದಾಗ 40 ಅಂತ ಸಿಗ್ತದೆ. ಸೊ ಇದು 40 ಆಗ್ತದೆ. ಆಮೇಲೆ ಈ 40ಕ್ಕೆ 20 ಕೂಡಿಸಿದಾಗ ಇಲ್ಲಿ 60 ಅಂತ ಸಿಗ್ತದೆ. ಈ ರೀತಿ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬೇಕು. ಅದರ ನಂತರ ಇಲ್ಲಿ ಕೊಟ್ಟಿರುವಂಥ ಆವೃತ್ತಿ ಏನಿದೆ ಇದನ್ನು ನಾವಿಲ್ಲಿ ಕೂಡಿಸಬೇಕಾಗ್ತದೆ. ಸೊ ಇದನ್ನು ಕೂಡಿಸಿದಾಗ ನಿಮಗೆ ಸಿಗುವಂಥ ಬೆಲೆ ಏನಾಗ್ತದೆ? 35, 45, 46, 47 ಹಾಗೆ ಇಲ್ಲಿ ಸಿಗ್ತಾ ಇದೆ 60. ಸೊ ಇದನ್ನು ಕೂಡಿಸಿದಾಗ 60 ಅಂತ ಸಿಗ್ತದೆ. ಸೊ ಇಲ್ಲಿ ನಾವು ಈ ಸೂತ್ರವನ್ನು ಉಪಯೋಗಿಸ್ತೇವೆ ಮೀಡಿಯನ್ ಕ್ಲಾಸ್ ಅಥವಾ ಮಧ್ಯಾಂತರವನ್ನು ಕಂಡುಹಿಡಲಿಕ್ಕೆ. n ಭಾಗಿಸು 2. n ಅಂದರೆ ಇಲ್ಲಿ ನಮಗೆ ಸಿಕ್ಕಂಥ ಟೋಟಲ್ ಆವೃತ್ತಿ ಏನಿದೆ ಅದರ ಟೋಟಲ್ ಮೊತ್ತ ಏನಿದೆ ಅದು. ಸೊ 60 ಭಾಗಿಸು 2 ಅಂತ ಮಾಡಬೇಕು. ಸೊ 60 ಭಾಗಿಸು 2 ಅಂತ ಮಾಡಿದಾಗ
ಮಾಡಿದಾಗ ಇಲ್ಲಿ ನಮಗೆ ಸಿಗ್ತಾ ಇದೆ ಬೆಲೆ 30. ಸೊ ಈ 30 ಎನ್ನುವಂಥ ಬೆಲೆ ಈ ಸಂಚಿತ ಆವೃತ್ತಿ ಏನಿದೆ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಿದೆ ಅದರಲ್ಲಿ ಎಲ್ಲಿ ಬರ್ತದೆ ಅಂತ ನೋಡಬೇಕು. ಸೊ ಇಲ್ಲೀಗ ಹೆಚ್ಚಿನ ಬೆಲೆ ಎಷ್ಟು 5 ಅಂತ ಇದೆ, 5ರ ತನಕ ಇದೆ, ಇಲ್ಲಿ 13ರ ತನಕ ಇದೆ, ಇಲ್ಲಿ 25ರ ತನಕ ಇದೆ. ಸೊ ಇಲ್ಲಿ ಎಷ್ಟಿದೆ 40 ಅಂತ ಇದೆ, ಅಂದರೆ ಹೆಚ್ಚಿನ ಬೆಲೆ 40. ಸೊ ನಾವೇನು ಹೇಳ್ಬೋದು, ಈ 30 ಎನ್ನುವುದು ಯಾವುದರಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ ಅಂತ ಹೇಳ್ಬೋದು. ಇದನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ ಈ ಬೆಲೆ ಇದಕ್ಕಿಂತ ಹೆಚ್ಚಿದೆ. 30 ಇದಕ್ಕಿಂತ ಕಡಿಮೆ ಇರೋದ್ರಿಂದ ಇದರಲ್ಲಿ ಈ 30 ಬರ್ತದೆ. ಹಾಗಾಗಿ ನಾವಿಲ್ಲಿ ಮಧ್ಯಾಂಕವಿರುವಂಥ ವರ್ಗಾಂತರ ಅಥವಾ ಮೀಡಿಯನ್ ಕ್ಲಾಸ್ ಏನಿದೆ ಅದನ್ನು ಯಾವುದಂತ ತೆಗೆದುಕೊಳ್ಬೋದು. ಇಲ್ಲಿ ಇದನ್ನು ನಾವು ಆಯ್ಕೆ ಮಾಡ್ಬೋದು. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ ಅಂತ ತೆಗೆದುಕೊಳ್ಬೇಕು. ಸಿ 30ರಿಂದ 40 ಅಂತ ನಾವಿಲ್ಲಿ ಆಯ್ಕೆ ಮಾಡ್ಬೋದು. 26ನೇ ಪ್ರಶ್ನೆ, ತ್ರಿಭುಜ ಎಬಿಸಿಯಲ್ಲಿ AB ಭಾಗಿಸು AC = BD ಭಾಗಿಸು CD ಆಗಿದೆ ಮತ್ತು ಕೋನ B = 70 ಡಿಗ್ರಿ ಹಾಗೆ ಕೋನ C = 50 ಡಿಗ್ರಿ ಆದಾಗ BADಯ ಅಳತೆ. ಇನ್ ದ ಟ್ರಯಾಂಗಲ್ ABC it is given that AB divided by AC = BD by CD. If angle B is equal to 70 degree and angle C is equal to 50 degree, then angle BAD is. ಸೊ ನಾವಿಲ್ಲಿ ಯಾವ ಕೋನವನ್ನು ಕಂಡುಹಿಡಿಯಬೇಕು, ಆ್ಯಂಗಲ್ BAD ಅನ್ನು ಕಂಡುಹಿಡಿಯಬೇಕು. ಅಂದರೆ ನಮಗೆ ಈ ಕೋನದ ಅಳತೆ ಬೇಕು, BAD ಈ ಕೋನದ ಅಳತೆ ಬೇಕು. ಸೊ ಇದರಲ್ಲಿ ಈ ಕೋನದ ಅಳತೆ ಬೇಕಾದರೆ ಮೊದಲಿಗೆ ನಮಗೆ ಈ ಇಡೀ ಕೋನದ ಅಳತೆ ಬೇಕಾಗ್ತದೆ. ಇದು ಎಷ್ಟು ಅಂತ ನಮಗೆ ಗೊತ್ತಾದರೆ ನಾವಾಗ ಈ ಕೋನದ ಅಳತೆಯನ್ನು ಕಂಡುಹಿಡಿಯಬಹುದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮೊದಲಿಗೆ ಏನು ಮಾಡುವ ಅಂದರೆ ಈ BACಯನ್ನು ಕಂಡುಹಿಡಿಯುವ, ಅಂದರೆ ಈ ಕೋನವನ್ನು ಕಂಡುಹಿಡಿಯುವ, ಈ ಇಡೀ ಕೋನವನ್ನು. ಸೊ ಅದನ್ನು ಕಂಡುಹಿಡಿಯಬೇಕಾದ್ರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿಗ ABC ಎನ್ನುವಂಥ ತ್ರಿಭುಜ ಇದೆ. ಯಾವಾಗಲೂ ಕೂಡ ನಾವು ತ್ರಿಭುಜವನ್ನು ತೆಗೆದುಕೊಂಡಾಗ ತ್ರಿಭುಜದ 3 ಕೋನಗಳ ಮೊತ್ತ ಏನಾಗಿರ್ತದೆ, 3 ಕೋನಗಳ ಮೊತ್ತ ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಸೊ ನಮಗಿಲ್ಲಿ ಕೋನ ಎ ಬೇಕು, ಬಿ ಗೊತ್ತಿದೆ, ಹಾಗೆ ಸಿ ಗೊತ್ತಿದೆ. ಹಾಗಾಗಿ ನಾವು ಕೋನ ಎಯನ್ನು ಕಂಡುಹಿಡಿಯಬಹುದು. ಸೊ BAC ಆ್ಯಂಗಲ್ BAC ಪ್ಲಸ್ ಆ್ಯಂಗಲ್ ABC ಪ್ಲಸ್ ಆ್ಯಂಗಲ್ ACB ಇಸ್ ಈಕ್ವಲ್ ಟು ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ BACಯನ್ನು ನಾವು ಕಂಡುಹಿಡಿಬೇಕು. ಸೊ BAC ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ABC ಎಷ್ಟು, ABC 70 ಡಿಗ್ರಿ, 70 ಪ್ಲಸ್ ACB ಎಷ್ಟು 50 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಸಿಗ್ತದೆ. ಆಮೇಲೆ BAC ಇಲ್ಲಿ ಇದನ್ನು ಕೂಡಿಸಿದಾಗ 70 ಪ್ಲಸ್ 50 ಅಂತ ಮಾಡಿದರೆ ಇಲ್ಲಿ 120 ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಸಿಗ್ತದೆ. ಸೊ ಆ್ಯಂಗಲ್ ಅಥವಾ ಕೋನ BAC ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 120ನ್ನು ಈ ಬದಿಗೆ ತಂದಾಗ -120 ಆಗ್ತದೆ. ಸೊ 180ರಿಂದ 120ನ್ನು ಕಳೆದರೆ BAC ನಮಗೆ ಎಷ್ಟು ಸಿಗ್ತದೆ, ಇಲ್ಲಿ ನೀವು ನೋಡ್ಬೋದು, ನಮಗೆ ಇಲ್ಲಿ 60 ಡಿಗ್ರಿ ಅಂತ ಸಿಗ್ತದೆ. ಸೊ ನಮಗೀಗ ಈ ಇಡೀ ಕೋನದ ಅಳತೆ ಸಿಕ್ಕಿದೆ. ಎಷ್ಟದು 60 ಡಿಗ್ರಿ. ಆದರೆ ನಮಗೆ ಬೇಕಾಗಿರುವಂಥದ್ದು ಏನು, ಆ್ಯಂಗಲ್ BAD ಈ ಕೋನದ ಅಳತೆ ಬೇಕು. ಸೊ ಇಲ್ಲಿ ನೀವಿಲ್ಲಿ ನೋಡ್ಬೋದು AD ಇದೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಈ ರೀತಿ ಲಂಬ ಇದ್ದಾಗ ಇಲ್ಲಿರುವಂಥ ಈ ಕೋನ ಮತ್ತು ಈ ಕೋನ ಇದೆರಡರ ಅಳತೆ ಯಾವಾಗಲೂ ಕೂಡ ಒಂದೇ ಆಗಿರ್ತದೆ. ಅಂದರೆ ನಮಗೆ ಸಿಕ್ಕಿರುವಂಥ ಇಡೀ ಕೋನ ಏನಿದೆ ಅದರ ಅರ್ಧದಷ್ಟು ಇದರ ಅಳತೆ ಇರ್ತದೆ. ಸೊ ಹಾಗಾಗಿ ನಾವಿಲ್ಲಿ ಏನು ಬರೀಬೋದು ಅಂದರೆ ಆ್ಯಂಗಲ್ BAD ಅಂದರೆ ಈ ಕೋನ ಇದರ ಈ BACಯ ಅರ್ಧದಷ್ಟು ಇರ್ತದೆ. ಸೊ ಅರ್ಧ ಗುಣಿಸು ಆ್ಯಂಗಲ್ BAC ಅಂತ ಬರೀಬೋದು. ಸೊ ಅರ್ಧ ಗುಣಿಸು BAC ಎಷ್ಟು ಅಂತ ಸಿಕ್ಕಿದೆ, 60 ಅಂತ ಸಿಕ್ಕಿದೆ. ಅರ್ಧ ಗುಣಿಸು 60. ಸೊ 2 ಗುಣಿಸು 1, 2 ಗುಣಿಸು 3 ಅಂದರೆ 6. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ BAD ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ 30 ಡಿಗ್ರಿ. 27ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ DF ಮತ್ತು ಆ್ಯಂಗಲ್ ABC is equal to DF is equal to 60 ಡಿಗ್ರಿ ಆದಾಗ ACಯ ಉದ್ದ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DF and ABC is equal to DF is equal to 60 ಡಿಗ್ರಿ, ದೆನ್ ದ ಲೆಂತ್ ಆಫ್ AC. ಸೊ ನಾವಿಲ್ಲಿ ACಯ ಉದ್ದವನ್ನು ಕಂಡುಹಿಡಿಬೇಕಂದ್ರೆ ಇದು ಎಷ್ಟು ಅಂತ ಕಂಡುಹಿಡಿಯಬೇಕು. ಹಾಗೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 2 ತ್ರಿಭುಜಗಳು ಸಿಮಿಲರ್ ಅಥವಾ ಸಮರೂಪಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ 2 ತ್ರಿಭುಜಗಳು ಸಮರೂಪಿಗಳಾದಾಗ ನಮಗೆ ಒಂದು ಪ್ರಮೇಯ ಅಥವಾ ಥಿಯರಮ್ ನೆನಪಿದೆ.
ಗೊತ್ತಿದೆ. ಯಾವಾಗಲೂ ಕೂಡ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಲ್ಲಿ ಅವುಗಳ ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಆಗಿರ್ತದೆ. ಅಂದರೆ ದ ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋಸ್ ಆರ್ ಆಲ್ಸೋ ಈಕ್ವಲ್ ಅಂತ ಗೊತ್ತಿದೆ. ಸೊ ಅದನ್ನು ನಾವಿಲ್ಲಿ ಉಪಯೋಗಿಸುವ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಏನು, ತ್ರಿಭುಜ ಎ ಬಿ ಸಿ ಸಮರೂಪ ಅಥವಾ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಮೇಯದ ಪ್ರಕಾರ, ಥಿಯರಮ್ನ ಪ್ರಕಾರ ನಾವೇನು ಹೇಳ್ಬೋದು, ಇಲ್ಲಿರುವಂಥ ಅನುರೂಪ ಬಾಹುಗಳು ಅಥವಾ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿದೆ ಅವುಗಳ ಅನುಪಾತ ಕೂಡ ಸಮ ಆಗಿದೆ ಅಂತ ತೆಗೆದುಕೊಳ್ಬೋದು. ಸೊ ಇಲ್ಲಿ ಎ ಬಿ ಭಾಗಿಸು ಡಿ ಇ ಒಂದು ಅನುಪಾತವನ್ನು ಈ ರೀತಿಯಲ್ಲಿ ತೆಗೆದುಕೊಳ್ಬೋದು, ಎ ಬಿ ಭಾಗಿಸು ಡಿ ಇ. ನಂತರ ಬಿ ಸಿ ಭಾಗಿಸು ಇ ಎಫ್, ಬಿ ಸಿ ಭಾಗಿಸು ಇ ಎಫ್, ಬಿ ಸಿ ಭಾಗಿಸು ಇ ಎಫ್. ಹಾಗೆ ಇನ್ನೊಂದು ಅನುಪಾತವನ್ನು ಎ ಸಿ ಭಾಗಿಸು ಡಿ ಎಫ್ ಅಂತ ತೆಗೆದುಕೊಳ್ಬೋದು. ಸೊ ಇದೆಲ್ಲದರ ಅನುಪಾತ ಯಾವಾಗಲೂ ಕೂಡ ಸಮ ಆಗಿರ್ತದೆ ತ್ರಿಭುಜಗಳು ಸಮರೂಪಿಗಳಾಗಿದ್ದಾಗ. ನಂತರ ಇಲ್ಲಿ ಕೊಟ್ಟಿರುವಂಥ ಬೆಲೆಗಳನ್ನು ಹಾಕ್ತಾ ಹೋಗಿ ಎ ಬಿ ಎಷ್ಟು 4.8, ಹಾಗೆ ಡಿ ಎಷ್ಟು 2.4 ಇಸ್ ಈಕ್ವಲ್ ಟು ಬಿ ಸಿ ಎಷ್ಟು 6 ಭಾಗಿಸು ಇ ಎಫ್ ಎಷ್ಟು 3 ಇಸ್ ಈಕ್ವಲ್ ಟು ಎ ಸಿಯನ್ನು ನಾವು ಕಂಡುಹಿಡಿಯಬೇಕು. ಡಿ ಎಫ್ ಅನ್ನು ಕೊಟ್ಟಿದ್ದಾರೆ, ಎಷ್ಟು 1.3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೀಗ ಯಾವುದೇ ಬೆಲೆಯನ್ನು ತೆಗೆದುಕೊಳ್ಬೋದು, ಯಾವುದಾದ್ರೂ ಎರಡು ಬೆಲೆಯನ್ನು ತೆಗೆದುಕೊಳ್ಳಿ. ಈಗ ಇದು ಇದಕ್ಕೆ ಸಮ ಆಗಿರೋದ್ರಿಂದ ನೀವು ಇದನ್ನು ತೆಗೆದುಕೊಳ್ಬೋದು, ಹಾಗೆ ಇದು ಇದಕ್ಕೆ ಸಮ ಆಗಿರೋದ್ರಿಂದ ಇದನ್ನು ಕೂಡ ತೆಗೆದುಕೊಳ್ಬೋದು. ಸೊ ನಾನೀಗ ಇಲ್ಲಿ ಈ ಎರಡು ಬೆಲೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದರೆ 6/3 ಇಸ್ ಈಕ್ವಲ್ ಟು ಎ ಸಿ ಭಾಗಿಸು 1.3 ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಯಾವುದೇ ಎರಡು ಬೆಲೆಗಳನ್ನು ತೆಗೆದುಕೊಳ್ಬೋದು, ಅದರಲ್ಲಿ ಎ ಸಿ ಬರಬೇಕು, ಯಾಕಂದರೆ ನಾವು ಎ ಸಿಯನ್ನು ಕಂಡುಹಿಡಿಯಬೇಕು. ನಂತರ ಇಲ್ಲಿ ಓರೆ ಗುಣಾಕಾರವನ್ನು ಮಾಡುವ. ಈಗ ಇಲ್ಲಿ 3 ಗುಣಿಸು ಎ ಸಿ ಅಂತ ಆಗ್ತದೆ. ಸೊ 3 ಗುಣಿಸು ಎ ಸಿ ಇಸ್ ಈಕ್ವಲ್ ಟು 6 ಮತ್ತು 1.3 ಗುಣಿಸಬೇಕು. ಸೊ 6 ಗುಣಿಸು 1.3. ಸೊ ಎ ಸಿ ಇಸ್ ಈಕ್ವಲ್ ಟು 6 ಗುಣಿಸು 1.3. ಈ 3 ಈ ಬದಿಗೆ ತಂದಾಗ ಭಾಗಿಸು ಆಗ್ತದೆ. ಸೊ ಅದು ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಬರ್ತದೆ. ಸೊ 3 ಗುಣಿಸು 1, 3 ಗುಣಿಸು 2 ಅಂದರೆ 6. ಸೊ ಎ ಸಿ ಇಸ್ ಈಕ್ವಲ್ ಟು 2 ಗುಣಿಸು 1.3 ಅಂತ ಸಿಗ್ತದೆ. ಸೊ ಇಲ್ಲಿ ಗುಣಿಸಿದಾಗ ಏನು ಉತ್ತರ ಸಿಗ್ತದೆ, 2 ಗುಣಿಸು 3 ಅಂದರೆ 6, ಹಾಗೆ 2 ಗುಣಿಸು 1 ಅಂದರೆ 2, ಮತ್ತು ಇಲ್ಲಿ 1 ದಶಮಾಂಶ ಬಿಂದು ಇದೆ, ಹಾಗಾಗಿ 2.6 ಅಂತ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಬಿ 2.6 ಸೆಂಟಿಮೀಟರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. 28ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಮತ್ತು ಎ ಬಿ ಇಷ್ಟು ಎ ಡಿ ಇಸ್ ಈಕ್ವಲ್ ಟು 5:3 ಆದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇಷ್ಟು, ತ್ರಿಭುಜ ಎ ಡಿಯ ವಿಸ್ತೀರ್ಣ in the triangle ABC, D is parallel to BC. If AB is to AD is equal to 5:3, then the area of triangle ABC is to area of triangle ADE. ಸೊ ಇಲ್ಲಿ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಇದನ್ನು ಕಂಡುಹಿಡಿಯಬೇಕಾದ್ರೆ ಮೊದಲಿಗೆ ನಾವು ಒಂದು ರಫ್ ಡಯಾಗ್ರಾಮನ್ನು ಮಾಡುವ. ಸೊ ಇಲ್ಲಿ ಏನು ಹೇಳಿದ್ದಾರೆ, ತ್ರಿಭುಜ ಎ ಬಿ ಸಿಯ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಇದೆ, ಹಾಗೆ ಡಿ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಬಿ ಸಿಗೆ ಸಮಾಂತರವಾಗಿ ಒಂದು ಗೆರೆಯನ್ನು ಎಳಿಬೇಕು ಪ್ಯಾರಲಲ್ ಆಗಿ. ಸೊ ಅದನ್ನು ನಾವೇನಂತ ಹೆಸರಿಸಬೇಕು, ಡಿ ಇ ಅಂತ ಹೆಸರಿಸಬೇಕು. ಇದೆರಡೂ ಕೂಡ ಒಂದಕ್ಕೊಂದು ಸಮಾಂತರ ಆಗಿದೆ. ಹಾಗೆ ಎ ಬಿ ಇಷ್ಟು ಎ ಡಿ ಇಸ್ ಈಕ್ವಲ್ ಟು ಎಷ್ಟು, 5:3 ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಬಿ ಭಾಗಿಸು ಎ ಡಿ ಇದೆರಡರ ಅನುಪಾತವನ್ನು ಕೊಟ್ಟಿದ್ದಾರೆ, 5/3 ಅಂತ ಕೊಟ್ಟಿದ್ದಾರೆ. ಹಾಗೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಏನಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಸೊ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಡಿಯ ವಿಸ್ತೀರ್ಣ ಎಷ್ಟಾಗ್ತದೆ ಅಂತ ಹೇಳಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ಇದನ್ನು ಕಂಡುಹಿಡಿಯಬೇಕಾದ್ರೆ ನಾವು ಸಮರೂಪ ತ್ರಿಭುಜಗಳಿಗೆ ಹೊಂದಿಕೊಂಡು ಇರುವಂತಹ ಪ್ರಮೇಯವನ್ನು ಇಲ್ಲಿ ಉಪಯೋಗಿಸ್ಬೋದು. ಅದೇನೆಂದರೆ ಯಾವಾಗಲೂ ಕೂಡ ತ್ರಿಭುಜದ ವಿಸ್ತೀರ್ಣವು, ಎರಡು ತ್ರಿಭುಜಗಳಿದ್ದಾಗ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ ಅಂತ ಹೇಳಿ. ಸೊ ಎರಡು ಟ್ರಯಾಂಗಲ್ಸ್ ಇದ್ದಾಗ, ಸೊ 2 triangles areas ratio is equal to the square of the corresponding sides. ಸೊ ಇಲ್ಲಿ ಈಗ ನಾವು ಕರೆಸ್ಪಾಂಡಿಂಗ್ ಸೈಡ್ಸನ್ನು ತೆಗೆದುಕೊಳ್ಬೇಕು. ಈಗ ಎರಡು ತ್ರಿಭುಜ ಇದೆ, ಎ ಬಿ ಇ ಮತ್ತು ಎ ಡಿ. ಸೊ ಮೊದಲಿಗೆ ಆ ಪ್ರಮೇಯವನ್ನು ಉಪಯೋಗಿಸುವ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಥವಾ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಅಥವಾ ಇಲ್ಲಿ ವಿಸ್ತೀರ್ಣ ಅಂತ ಬರೀರಿ. ಸೊ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಡಿಯ ವಿಸ್ತೀರ್ಣ ಅಂದರೆ ಅದರ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಸೊ ಕರೆಸ್ಪಾಂಡಿಂಗ್ ಸೈಡ್ ಸ್ಕ್ವೇರ್. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಇಲ್ಲಿ ಯಾವುದು, ಸೊ ಎ ಬಿಗೆ ಅನುರೂಪ ಯಾವುದು, ಇಲ್ಲಿ ಎ ಡಿ. ಸೊ ಎ ಬಿ ಭಾಗಿಸು ಎ ಡಿ. ಹಾಗೆ
ಇನ್ನೊಂದು ಬಿ ಸಿ ಭಾಗಿಸು ಡಿ ಇ. ಬಿ ಸಿಗೆ ಅನುರೂಪ ಬಾಹು ಯಾವುದು? ಎ ಡಿ ಇ ತ್ರಿಭುಜದಲ್ಲಿ ಡಿ ಇ. ಸೊ ಬಿ ಸಿ ಭಾಗಿಸು ಡಿ ಇ. ನಂತರ ಎ ಸಿಗೆ ಅನುರೂಪ ಬಾಹು ಯಾವುದು? ಎ ಇ. ಸೊ ಎ ಸಿ ಭಾಗಿಸು ಎ ಇ. ಸೊ ಇದರ ವರ್ಗ, ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಸೊ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಡಿ ಸ್ಕ್ವೇರ್. ಸೊ ಇದರ ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ. ಸೊ ಈ ಪ್ರಮೇಯ ಅಥವಾ ಈ ಥಿಯರಮನ್ನು ಇಲ್ಲಿ ಉಪಯೋಗಿಸಬೇಕು. ಸೊ ಇಲ್ಲಿಗ ನಮಗೆ ಗೊತ್ತಿರುವಂಥದ್ದೇನು? ಎ ಬಿ ಭಾಗಿಸು ಎ ಡಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಮೂರರಲ್ಲಿ ಇದನ್ನು ತೆಗೆದುಕೊಳ್ಳುವ. ಸೊ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಡಿ ಸ್ಕ್ವೇರ್. ಸೊ ಇಲ್ಲಿ ಬೆಲೆಗಳನ್ನು ಹಾಕುವ. ಎ ಬಿ ಸ್ಕ್ವೇರ್ ಅಂದರೆ 5ರ ಸ್ಕ್ವೇರ್ ಭಾಗಿಸು ಎ ಡಿ ಅಂದರೆ 3ರ ಸ್ಕ್ವೇರ್. ಸೊ 5ರ ಸ್ಕ್ವೇರ್ ಅಂದರೆ 25 ಭಾಗಿಸು 3ರ ಸ್ಕ್ವೇರ್ ಅಂದರೆ 9. ಸೊ ಇಲ್ಲಿ 25 ಭಾಗಿಸು 9 ಅಂತ ಸಿಕ್ಕಿದೆ. ಅಥವಾ ನಾವು ಅನುಪಾತದ ರೂಪದಲ್ಲಿ ಈ ರೀತಿಯಲ್ಲಿ ಬರೀಬೋದು. 25:9 ಅಂತ ಬರೀಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, 25:9. 29ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿ ಡಿ ಲಂಬ ಎ ಸಿ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಮತ್ತು ಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದಾಗ ಎ ಡಿಯ ಉದ್ದ. ಇನ್ ದ ಗಿವನ್ ಫಿಗರ್ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಇಫ್ ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಸಿ ಇಸ್ ಈಕ್ವಲ್ 10 ಸೆಂಟಿಮೀಟರ್, ದೆನ್ ದ ಲೆಂತ್ ಆಫ್ ದ ಎ ಡಿ. ಸೊ ನಾವಿಲ್ಲಿ ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕು. ಅಂದರೆ ಇದು ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ಇಲ್ಲಿ ನಾವು ಪೈಥಾಗೋರಸ್ನ ಪ್ರಮೇಯದಲ್ಲಿ ಉಪಯೋಗಿಸಿದಂಥ ಒಂದು ಇಕ್ವೇಷನನ್ನು ಉಪಯೋಗಿಸ್ಬೋದು. ಅಥವಾ ಇಲ್ಲಿ ಈಗ ನೀವು ಗಮನಿಸಿದರೆ ಈ ಎರಡು ತ್ರಿಭುಜಗಳನ್ನು ನಾನಿಲ್ಲಿಗ ತೆಗೆದುಕೊಳ್ತಾ ಇದ್ದೇನೆ. ಒಂದು ತ್ರಿಭುಜ ಎ ಬಿ ಸಿ, ಹಾಗೆ ಇನ್ನೊಂದು ತ್ರಿಭುಜ ಎ ಡಿ ಬಿ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ಎರಡು ತ್ರಿಭುಜಗಳನ್ನು ನೀವು ಗಮನಿಸಿದರೆ ಈ ಎರಡು ತ್ರಿಭುಜಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಥವಾ ಸಮರೂಪಿ ತ್ರಿಭುಜಗಳಾಗಿವೆ. ಯಾಕೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಕೋನ ಎ ಇದರಲ್ಲೂ ಇದೆ, ಕೋನ ಎ ಇದರಲ್ಲೂ ಇದೆ. ಸೊ ಕೋನ ಎ ಇಲ್ಲಿ ಉಭಯ ಸಾಮಾನ್ಯ ಕೋನ ಆಗ್ತದೆ. ಸೊ ಒಂದು ಕೋನ ಇಲ್ಲಿ ಒಂದಕ್ಕೊಂದು ಸಮ ಇದೆ. ಹಾಗೆ ನೀವಿಲ್ಲಿ ಕೋನ ಬಿ ಅನ್ನು ನೋಡಿದರೆ ಇದು ಎಷ್ಟಿದೆ? 90 ಡಿಗ್ರಿ ಇದೆ. ಹಾಗೆ ಇಲ್ಲಿ ಕೋನ ಡಿ ಅನ್ನು ನೋಡಿದರೆ ಇದು ಕೂಡ 90 ಡಿಗ್ರಿ ಇದೆ. ಸೊ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಆಗಿದೆ. ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ. ಯಾಕೆಂದರೆ 90 ಡಿಗ್ರಿ. ಸೊ ಇಲ್ಲಿ ಈ ಎರಡು ತ್ರಿಭುಜದ ಎರಡು ಕೋನಗಳು ಒಂದಕ್ಕೊಂದು ಸಮ ಆಗಿದೆ. ಅಂದರೆ ಆ ರೀತಿ ಆದಾಗ ಮೂರನೇ ಕೋನ ಕೂಡ ಸಮ ಆಗಿರ್ತದೆ. ಅಂದರೆ ಕೋನ ಸಿ ಏನಿದೆ, ಕೋನ ಸಿ ಕೂಡ ಇನ್ನೊಂದು ಕೋನಕ್ಕೆ ಸಮ ಆಗ್ತದೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನಾವಿಲ್ಲಿ ಕೋನ ಅಥವಾ ನಾವು ಎ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ, ಸಮರೂಪ ತ್ರಿಭುಜದ ಪ್ರಮೇಯ ಏನಿದೆ ಅದನ್ನು ಇಲ್ಲಿ ಉಪಯೋಗಿಸ್ಬೋದು. ಕೋನ ಪ್ರಮೇಯವನ್ನು ಉಪಯೋಗಿಸಿ ನಾವು ಹೇಳ್ಬೋದು ಇಲ್ಲಿ ಎರಡೂ ಕೋನಗಳು ಒಂದಕ್ಕೊಂದು ಸಮ ಆಗಿದೆ, ಹಾಗಾಗಿ ಮೂರನೇ ಕೋನ ಕೂಡ ಸಮ ಆಗಿರ್ತದೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಆಗ್ತದೆ. ಸೊ ಅದನ್ನು ನಾವಿಲ್ಲಿ ಉಪಯೋಗಿಸ್ಬೋದು. ಸೊ ಅದನ್ನು ಉಪಯೋಗಿಸಿ ನಾವು ಹೇಳ್ಬೋದು ಏನಂದರೆ ಇಲ್ಲಿ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಯಾವಾಗಲೂ ಕೂಡ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಏನಾಗಿರ್ತದೆ, ಅವುಗಳ ಬಾಹುಗಳ ಅನುಪಾತ ಯಾವಾಗಲೂ ಕೂಡ ಸಮ ಆಗಿರ್ತದೆ. ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಈಕ್ವಲ್ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು? ಎ ಬಿಗೆ ಕರೆಸ್ಪಾಂಡಿಂಗ್ ಆಗಿರುವಂಥದ್ದು ಯಾವುದು? ಅನುರೂಪ ಎ ಡಿ. ಸೊ ಅದನ್ನು ಬರೆಯುವ. ಸೊ ಎ ಬಿ ಭಾಗಿಸು ಎ ಡಿ ಇಸ್ ಈಕ್ವಲ್ ಟು, ನಂತರ ಇಲ್ಲಿ ಯಾವುದಿದೆ ಇನ್ನೊಂದು ಬೆಲೆಯನ್ನು ನಾವು ಬರೆಯುವ, ಬಿ ಸಿ ಭಾಗಿಸು ಡಿ ಬಿ. ಸೊ ಬಿ ಸಿ ಭಾಗಿಸು ಡಿ ಬಿ, ಹಾಗೆ ಎ ಸಿ ಭಾಗಿಸು ಎ ಬಿ. ಈ ರೀತಿ ಬೆಲೆಗಳನ್ನು ಬರೀತಾ ಇದ್ದೇನೆ. ಆಮೇಲೆ ಇದರಲ್ಲಿ ನಮಗೆ ಗೊತ್ತಿರುವಂಥದ್ದನ್ನು ನಾವು ಆಯ್ಕೆ ಮಾಡಬೇಕು. ಈಗ ಎ ಬಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಎ ಬಿಯನ್ನು ತೆಗೆದುಕೊಳ್ಬೋದು. ಆಮೇಲೆ ನಮಗೆ ಕೊಟ್ಟಿರುವಂಥದ್ದು ಯಾವುದು? ನಂತರ ಬಿ ಸಿಯನ್ನು ಕೊಟ್ಟಿದ್ದಾರೆ. ಸೊ ಬಿ ಸಿಯನ್ನು ತೆಗೆದುಕೊಳ್ಬೋದು. ಹಾಗೆ ಮತ್ತೆ ಕೊಟ್ಟಿರುವಂಥ ಇನ್ನೊಂದು ಬೆಲೆ ಏನಿದೆ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಅಂದರೆ 10 ಸೆಂಟಿಮೀಟರ್ ಎ ಸಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಇದನ್ನು ಮತ್ತು ಇದನ್ನು ಈ ಎರಡು ಅನುಪಾತಗಳನ್ನು ಆಯ್ಕೆ ಮಾಡಬೇಕು. ಸೊ ಎ ಬಿ ಭಾಗಿಸು ಎ ಡಿ ಇಸ್ ಈಕ್ವಲ್ ಟು ಎ ಸಿ ಭಾಗಿಸು ಎ ಬಿ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕು. ಅದರ ನಂತರ ಇಲ್ಲಿ ನಾನು ಇದನ್ನು ತೆಗೆದುಕೊಳ್ತಾ ಇಲ್ಲ, ಬಿ ಸಿ ಮತ್ತು ಡಿ ಬಿಯನ್ನು. ಯಾಕೆಂದರೆ ಬಿ ಸಿಯ ಬೆಲೆ ಗೊತ್ತಿದೆ, ಆದರೆ ಡಿ ಬಿಯ ಬೆಲೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ತೆಗೆದುಕೊಳ್ತಾ ಇಲ್ಲ, ಇದನ್ನು ಮತ್ತು ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ನಂತರ ಇದೆರಡನ್ನು ಓರೆ ಗುಣಾಕಾರ ಮಾಡುವ. ಎ ಬಿ ಗುಣಿಸು ಎ ಬಿ ಆಗ್ತದೆ. ಸೊ ಎ ಬಿ ಗುಣಿಸು ಎ ಬಿ, ಹಾಗೆ ಇದು ಎ ಡಿ ಗುಣಿಸು ಎ ಸಿ ಆಗ್ತದೆ. ಎ ಡಿ ಗುಣಿಸು ಎ ಸಿ. ಆಮೇಲೆ ಇಲ್ಲಿ ಗುಣಿಸಿದಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ
AD ಗುಣಿಸು AC ಅಂತ ಸಿಗ್ತದೆ. ಸೊ ABಯ ಬೆಲೆ ಎಷ್ಟು? ABಯ ಬೆಲೆಯನ್ನು ನಮಗೆ ಕೊಟ್ಟಿದ್ದಾರೆ ಎಷ್ಟು? 6 ಅಂತೇಳಿ. ಸೊ 6ರ ಸ್ಕ್ವೇರ್, ಅಥವಾ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಏನು? AC. ಸೊ AB ಸ್ಕ್ವೇರ್ ಭಾಗಿಸು ಈ ADಯನ್ನು ಈ ಬದಿಗೆ ತಂದಾಗ ಅದು ಡಿನಾಮಿನೇಟರ್ ಅಥವಾ ಛೇದಕ್ಕೆ ಬರ್ತದೆ. ಸೊ AB ಸ್ಕ್ವೇರ್ ಭಾಗಿಸು AD ಇಸ್ ಈಕ್ವಲ್ ಟು, ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು AD. ಸೊ ADಯನ್ನು ಇಲ್ಲಿ ಇಡುವ, ಈ ACಯನ್ನು ಈ ಬದಿಗೆ ತರ್ತಾ ಇದ್ದೇನೆ. ಸೊ AB ಸ್ಕ್ವೇರ್ ಭಾಗಿಸು AC, ಯಾಕೆಂದರೆ ನಮಗೆ ಬೇಕಾಗಿರುವಂಥದ್ದು ಏನು? AD. ACಯ ಬೆಲೆ ಗೊತ್ತಿದೆ. ಸೊ ಇಲ್ಲಿ AD ಇಸ್ ಈಕ್ವಲ್ ಟು AB ಸ್ಕ್ವೇರ್ ಭಾಗಿಸು AC ಅಂತ ಸಿಕ್ಕಿದೆ. ಈಗ ಬೆಲೆಗಳನ್ನು ಹಾಕಿ. AB ಎಷ್ಟು? 6. ಸೊ 6ರ ಸ್ಕ್ವೇರ್ ಭಾಗಿಸು AC ಎಷ್ಟು? 10. ಸೊ ಇಲ್ಲಿ ಸಿಗ್ತಾ ಇದೆ 6ರ ಸ್ಕ್ವೇರ್ ಅಂದರೆ 36. 36 ಭಾಗಿಸು 10. ಸೊ ಭಾಗಿಸಿದಾಗ ಇಲ್ಲಿ ಎಷ್ಟು ಸಿಗ್ತದೆ? 10 ಗುಣಿಸು 3 ಅಂದರೆ 30. ಸೊ 3 ಸಲ ಭಾಗಿಸಲ್ಪಡ್ತದೆ. ಆಮೇಲೆ ಇಲ್ಲಿ ಉಳಿತಾ ಇದೆ 6 ಅಂದರೆ 60. ಸೊ 10 ಗುಣಿಸು 6 ಅಂದರೆ 60. ಸೊ 3.6 ಸೆಂಟಿಮೀಟರ್ ಅಂತ ಸಿಗ್ತದೆ ADಯ ಉದ್ದ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆಯನ್ನು ನಾವು ಏನಂತ ಬರಿಬೋದು? B 3.6 ಸೆಂಟಿಮೀಟರ್ ಅಂತ ನಾವಿಲ್ಲಿ ಬರಿಬೋದು. ಈ ಕೆಳಗಿನ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ದ ಸೈಡ್ಸ್ ಆಫ್ ಸಮ್ ಟ್ರಯಾಂಗಲ್ಸ್ ಆರ್ ಗಿವನ್ ಬಿಲೋ. ಐಡೆಂಟಿಫೈ ವಿಚ್ ಡಸ್ ನಾಟ್ ಫಾರ್ಮ್ ಅ ರೈಟ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ಲಂಬಕೋನ ತ್ರಿಭುಜ ಆಗದಿರುವಂತಹ ನಾವು ಬೆಲೆಯನ್ನು ಇಲ್ಲಿ ತೆಗೆದುಕೊಳ್ಬೇಕು. ಯಾವಾಗಲೂ ಕೂಡ ಲಂಬಕೋನ ತ್ರಿಭುಜ ಅಥವಾ ರೈಟ್ ಟ್ರಯಾಂಗಲ್ ಅಂತ ಹೇಳುವಾಗ ಇಲ್ಲಿ ನೀವು ನೋಡ್ಬೋದು ABC ಅಂತ ಈ ರೀತಿ ನಾನು ಹೆಸರಿಸಿದರೆ ಅಲ್ಲಿ ಇರುವಂಥ ವಿಕರ್ಣ, ಇದನ್ನು ನಾವು ಈ ಲಂಬಕೋನಕ್ಕೆ ಎದುರಾಗಿರುವಂಥ ಬಾಹುವನ್ನು ನಾವು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಇದರ ಉದ್ದವು ಯಾವಾಗಲೂ ಕೂಡ ಹೆಚ್ಚಿರ್ತದೆ. ಇದಕ್ಕೆ ಮತ್ತು ಇದನ್ನು ಕಂಪೇರ್ ಮಾಡಿದರೆ, ಅಂದರೆ AB ಮತ್ತು BCಗೆ ಕಂಪೇರ್ ಮಾಡಿದರೆ AC ಅಳತೆಯು ಯಾವಾಗಲೂ ಕೂಡ ಹೆಚ್ಚಿರ್ತದೆ. ಸೊ ಹಾಗಾಗಿ ನಾವೀಗ ಇಲ್ಲಿ ಏನು ಮಾಡಬೇಕಂದ್ರೆ, ನಮಗೆ ಕೊಟ್ಟಿರುವಂಥ ಬೆಲೆಯಲ್ಲಿ ಹೆಚ್ಚಿರುವಂಥ ಬೆಲೆಯನ್ನು ನಾವು ಹೈಪೋಟೆನ್ಯೂಸ್ ಅಂತ ತೆಗೆದುಕೊಳ್ಬೇಕು. ಹಾಗೆ ನಿಮಗೆ ಪೈಥಾಗೋರಸ್ನ ಪ್ರಮೇಯ ಗೊತ್ತಿದೆ. ಅದೇನು ಹೇಳ್ತದೆ? ವಿಕರ್ಣದ ವರ್ಗ ಏನಿದೆ AC ಸ್ಕ್ವೇರ್, ಅಂದರೆ ಇದು ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ. ಅಂದರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಹೇಳ್ತದೆ. ಸೊ ದ ಸ್ಕ್ವೇರ್ ಆಫ್ ದ ಹೈಪೋಟೆನ್ಯೂಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಸೊ ಇದು ಪೈಥಾಗೋರಸ್ನ ಪ್ರಮೇಯ. ಸೊ ಇದನ್ನು ಇಲ್ಲಿ ನಾವು ಉಪಯೋಗಿಸಿ ನಾವಿಲ್ಲಿ ಚೆಕ್ ಮಾಡಬೇಕು. ಅಂದರೆ ಎಡಬದಿಯಲ್ಲಿರುವಂಥ ಬೆಲೆ ನಮಗೆ ಬಲಬದಿಗೆ ಸಮ ಅಂತ ಸಿಗಬೇಕು. ಯಾವುದರಲ್ಲಿ ಎಡಬದಿಯಲ್ಲಿರುವಂಥ ಬೆಲೆ ಬಲಬದಿಗೆ ಸಿಗ್ತಾ ಇಲ್ಲ ಅದನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ಈಗ ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ? 5, 12 ಹಾಗೆ 13 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಬರೀಬೋದು? ಇದನ್ನು ನಾವು ಇಲ್ಲಿ ಇರುವಂಥ ದೊಡ್ಡ ಬೆಲೆ ಯಾವುದು? 13. ಸೊ 13ಅನ್ನು ನಾವು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ತೆಗೆದುಕೊಳ್ಬೋದು. ಸೊ 13ರ ಸ್ಕ್ವೇರ್ ಇಸ್ ಈಕ್ವಲ್ ಟು 5ರ ಸ್ಕ್ವೇರ್ ಪ್ಲಸ್ 12ರ ಸ್ಕ್ವೇರ್. ಇದನ್ನು ಆಚೀಚೆ ಮಾಡಿ ಕೂಡ ಬರೀಬೋದು. 12ರ ಸ್ಕ್ವೇರ್ ಪ್ಲಸ್ 5ರ ಸ್ಕ್ವೇರ್ ಅಂತ ಕೂಡ ಬರೀಬೋದು. ಅಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. 13ರ ಸ್ಕ್ವೇರ್ ಅಂದರೆ ಎಷ್ಟು? 169. 5ರ ಸ್ಕ್ವೇರ್ ಅಂದರೆ 25. ಹಾಗೆ 12ರ ಸ್ಕ್ವೇರ್ ಅಂದರೆ 144. ಸೊ 169 ಇದನ್ನು ಕೂಡಿಸಿದಾಗ ಕೂಡ ನಮಗೆ 169 ಅಂತ ಸಿಗ್ತದೆ. ಸೊ ಇಲ್ಲಿ ಎಡಬದಿ ಮತ್ತು ಬಲಬದಿ ಸಮ ಆಗಿದೆ. ಹಾಗಾಗಿ ಇದು ಒಂದು ಲಂಬಕೋನ ತ್ರಿಭುಜವನ್ನು ಏರ್ಪಡ್ತದೆ. ನಂತರ ಎರಡನೇ ಬೆಲೆ ಏನು ಅಂತ ಕೊಟ್ಟಿದ್ದಾರೆ? 8, ಹಾಗೆ ಇಲ್ಲಿ 15, ಹಾಗೆ ಇಲ್ಲಿ 17 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ದೊಡ್ಡ ಬೆಲೆ ಯಾವುದು? ಇದು 17. ಸೊ 17ರ ಸ್ಕ್ವೇರ್ ಇಸ್ ಈಕ್ವಲ್ ಟು 8ರ ಸ್ಕ್ವೇರ್ ಪ್ಲಸ್ 15ರ ಸ್ಕ್ವೇರ್. 17ರ ಸ್ಕ್ವೇರ್ ಅಂದರೆ 289, ಹಾಗೆ 8ರ ಸ್ಕ್ವೇರ್ ಅಂದರೆ 64 ಪ್ಲಸ್ 15ರ ಸ್ಕ್ವೇರ್ ಅಂದರೆ 225. ಸೊ ಇಲ್ಲಿ ಈಗ ಇದೆರಡನ್ನು ಕೂಡಿಸಿದಾಗ 4 + 5 ಅಂದರೆ 9, ಹಾಗೆ 22 + 6 ಅಂದರೆ 28. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಎಡಬದಿ ಬಲಬದಿಗೆ ಸಮ ಆಗಿದೆ. ಹಾಗಾಗಿ ಇದು ಕೂಡ ಒಂದು ರೈಟ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತದೆ. ನಂತರ ಮೂರನೇ ಬೆಲೆಯನ್ನು ನೋಡುವ. ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಏನು? ಲಂಬಕೋನ ತ್ರಿಭುಜವನ್ನು ಉಂಟು ಮಾಡದೇ ಇರುವಂಥ ಬೆಲೆ ಬೇಕು. ಡಸ್ ನಾಟ್ ಫಾರ್ಮ್ ಅ ರೈಟ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಎರಡು ಬೆಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಈಗ ಮೂರನೇ ಬೆಲೆಯನ್ನು ತೆಗೆದುಕೊಳ್ಳುವ. 3, 8 ಮತ್ತು 6 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ದೊಡ್ಡ ಬೆಲೆ ಯಾವುದು? ಇದು 8. ಸೊ 8ರ ಸ್ಕ್ವೇರ್ ಇಸ್ ಈಕ್ವಲ್ ಟು 3ರ ಸ್ಕ್ವೇರ್ ಪ್ಲಸ್ 6ರ ಸ್ಕ್ವೇರ್. 8ರ ಸ್ಕ್ವೇರ್ ಅಂದರೆ ಎಷ್ಟು? 64. 3ರ ಸ್ಕ್ವೇರ್ ಅಂದರೆ 9, ಹಾಗೆ 6ರ ಸ್ಕ್ವೇರ್ ಅಂದರೆ 36. ಸೊ 64 ಇಸ್ ಈಕ್ವಲ್ ಟು
36 + 9 ಅಂದರೆ 45. ಸೊ ಇಲ್ಲಿ ನೀವು ನೋಡ್ಬೋದು ಎಡಬದಿಯಲ್ಲಿರುವಂಥ ಬೆಲೆ ಬಲಬದಿಗೆ ಸಮವಾಗಿಲ್ಲ. ಅಂದರೆ ಈ ಬೆಲೆಗಳು ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತಾ ಇಲ್ಲ. ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಫಾರ್ಮಿಂಗ್ ಎನಿ ರೈಟ್ ಟ್ರ್ಯಾಂಗಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆಯನ್ನು ನಾವು ಏನು ಅಂತ ತೆಗೆದುಕೊಳ್ಬೋದು, ಸಿ 3 ಸೆಂಟಿಮೀಟರ್, 8 ಸೆಂಟಿಮೀಟರ್ ಹಾಗೆ 6 ಸೆಂಟಿಮೀಟರ್. ಸೊ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಸಿ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಪ್ರಶ್ನೆ 21ರಿಂದ 30 ನಾವು ಸಾಲ್ವ್ ಮಾಡಿದ್ದೇವೆ. ಹಾಗೆ ಉಳಿದ ಭಾಗ 31ರಿಂದ 40 ಪಾರ್ಟ್ 4ರಲ್ಲಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.